ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಪ್ರಿನ್ಸಿಪಲ್ ಹೇಳ್ತಾರೆ, ದೀಪು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ ಅಂತ ಹೇಳಿದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಶಾರದಾ. ತಪ್ಕೊಂಡು ಹಗ್ ಮಾಡ್ತಾ ಇರ್ತಾಳೆ. ಕಂದ ಎಕ್ಸಾಮಲ್ಲಿ ಪಾಸ್ ಆದೆಲ್ಲ ನಮಗೆ ದೇವರು ಒಳ್ಳೇದು ಮಾಡ್ದ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಆಮೇಲೆ ಪ್ರಿನ್ಸಿಪಲ್ನ ಕೇಳ್ತಾಳೆ, ನಿಜ ಹೇಳ್ತಾ ಇದ್ದೀರಾ ಸರ್ ಅಂದಾಗ, ಹೌದಮ್ಮ ನಿಮ್ಮ ದೀಪು ಪಾಸ್ ಆಗಿದ್ದಾಳೆ ಅಂದಾಗ, ತುಂಬ ಥ್ಯಾಂಕ್ಸ್ ಸರ್ ಅಂತ ಕೈ ಮುಗಿತಾ ಇರ್ತಾಳೆ. ಹಾಗೆ ದೇವ್ರೂ ಸಹ ನೆನಪಿಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲಾಗೆ ಎಣ್ಣೆ ಹಚ್ಚುತ್ತಾ ಇರ್ತಾಳೆ. ಸುಮಿತ್ರಾ ಮಸಾಜ್ ಮಾಡ್ತಾ ಇರ್ತಾಳೆ. ಆವಾಗ ದಶರಥ ಬರ್ತಾನೆ, ಅಲ್ಲ ವಿಮಲಾ, ನಂಗೊಂದು ಡೌಟು, ನೀನು ಏನು ಸುಮಿತ್ರನ ನೀನು ಮದುವೆ ಆಗಿದೆಯಾ ಅಥವಾ ನಾನು ಮದುವೆ ಆಗಿದ್ದೀನೋ ನನಗಂತೂ ಗೊತ್ತಿಲ್ಲ ಅಂತ ಕೇಳ್ತಾ ಇರ್ತಾನೆ. ಯಾಕೆ ಈಗಂತೀರಾ ಅಣ್ಣ ಅಂತವ ವಿಮಲ ಕೇಳಿದಾಗ, ಅಲ್ಲ ವಾರಕ್ಕೊಂದ್ಸಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ನಿನಗೆ ಸ್ನಾನ ಮಾಡಿಸ್ತಾಳೆ, ನನಗಾದರೆ ಏನೂ ಮಾಡಲ್ಲ, ಅದಕ್ಕೆ ಡೌಟ್ ಅಂತ ನಗ್ನಗ್ತಾ ಕೇಳ್ತಾ ಇರ್ತಾನೆ. ಅವಾಗ ಸುಮಿತ್ರಾ ಗುರಾಯಿಸ್ತಾ ಇರ್ತಾಳೆ, ಹೌದಾ, ನಿಮಗೂ ಹಾಗಾದರೆ ಎಣ್ಣೆ ಹಚ್ಬೇಕಾ, ಮಸಾಜ್ ಮಾಡಬೇಕಾ, ಬನ್ನಿ ಹಾಗಾದರೆ ಬನ್ನಿರಿ ಕೂತ್ಕೊಳ್ರಿ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಅಂತ ದಪ್ ಕಣ್ಣು ಬಿಡ್ತಿರ್ಬೇಕಾದ್ರೆ ದಶರಥ ನಗಾಡ್ಕೊಂಡು, ಈ ಥರ ದಪ್ ಕಣ್ಣು ಬಿಟ್ಟರೆ ನನಗೆ ತುಂಬ ಭಯ ಆಗುತ್ತಮ್ಮ, ನೀವು ಈ ಥರ ಎಲ್ಲ ಬಿಡಬೇಡಿ ಆಯಿತಾ, ಬೇಡಪ್ಪ, ನನ್ನ ಕೂದಲೆಲ್ಲ ಆಮೇಲೆ ಹೋಗ್ಬಿಡುತ್ತೆ, ನಾನು ಹೇಗೋ ಹೀಗೆ ಇದ್ದೀನಿ ಹಂಗೆ ಇದ್ಬಿಡ್ತೀನಿ ಅಂದಾಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತ ಸ್ವೀಟು ಚಿಪ್ಸು ಎಲ್ಲ ಹಾಕ್ಕೊಂಡು ಬಂದು ತಿನ್ಕೊಂಡು ಕೂಡ್ತಾ ಇರ್ತಾಳೆ. ಇನ್ನೂ ನಮ್ಮ ಅಮ್ಮಮ್ಮ ಬರಲಿಲ್ವಲ್ಲ ಅಂತ ಸುಮಿತ್ರಾ ಕೇಳ್ತಾ ಇರ್ತಾಳೆ. ಆವಾಗ ದಶರಥ ಹೇಳ್ತಾನೆ, ಟೆನ್ಷನ್ ತಗೋಬೇಡ ಆಯಿತಾ, ಖಂಡಿತ ನಮ್ಮಮ್ಮ ಪಾಸ್ ಆಗಿರ್ತಾಳೆ, ಬಂದೇ ಬರ್ತಾಳೆ ಅಂತ ಅಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಅದೇನು ಕಡಲೆಕಾಯಿನ ಕಡಿಯೋಕ್ಕೆ ಪಾಸ್ ಆಗೋಕ್ಕೆ ನಮ್ಮ ಗೋಲ್ಡಿ ಮಾತ್ರ ಚುರುಕಿದ್ಲು, ಅದಕ್ಕೆ ಇಂಗ್ಲೀಷಲ್ಲಿ ಪಾಸ್ ಆದ್ಲು, ಅದೆಲ್ಲ ಅವಳಿಗೆ ಬರಲ್ಲ ಇಂಗ್ಲೀಷು, ನಾನು ನೋಡಿ ಹೇಗೆ ಕಲ್ತಿದ್ದೀನಿ, ನಂತರ ಅವಳು ಕಲಿಯೋಕ್ಕಾಗುತ್ತಾ ಅಂದಾಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೀಪು ಓಡ್ಬಿಟ್ಟು ಸ್ವೀಟ್ ತಗೊಂಡು, ಅಮ್ಮಮ್ಮ ನಾನು ಪಾಸ್ ಆದೆ ಅಂತ ಓಡ್ ಬರ್ತಾ ಇರ್ತಾಳೆ. ಆವಾಗ ಪಾರಿಜಾತ ಹೇಳ್ತಾಳೆ, ನಾನು ಹೇಳಲಿಲ್ವಾ ನೀನು ಪಾಸ್ ಆದೆ ಅಂತ ಅಂದಾಗ, ಅಯ್ಯೋ ಅಜ್ಜಿ, ಅದು ನನ್ನ ಪಾಸ್ ಅಲ್ಲ, ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ ಅಂತ ಅರ್ಥ ಅಂದಾಗ ಶಾಕ್ ಆಗಿ ಹಾಗೆ ಕಣ್ಕೊಂಡ್ಬಿಟ್ಟು ದೀಪನ ನೋಡ್ತಾ ಇರ್ತಾಳೆ. ಇದ್ದವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅವಾಗ ಅಮ್ಮಮ್ಮ ನಾನು ಪಾಸ್ ಆಗಿದ್ದೀನಿ, ಸ್ವೀಟ್ ತಗೊಳ್ಳಿ ಅಂದಾಗ ದಶರಥ ಹೇಳ್ತಾನೆ, ಸದ್ಯ ನೀನು ಬಂದೆಲ್ಲಮ್ಮ, ಇಲ್ಲಾಂದರೆ ನನ್ನ ತಲೆ ತಿಂದ್ಬಿಡಳು ನಿಮ್ಮ ಅಮ್ಮಮ್ಮ ಅಂದಾಗ, ಇರು ಪುಟ್ಟ, ನಾನು ಕೈ ತೊಳ್ಕೊ ಬರ್ತೀನಿ ಆಯಿತಾ, ಆಮೇಲೆ ಸ್ವೀಟ್ ಕೊಡು ಅಂತ ಹೇಳ್ತಾ ಕೈ ತೊಳೋಕೆ ಅಂತ ಹೋಗ್ತಾಳೆ. ಆವಾಗ ದಶರಥ ಕರೆದ್ಬಿಟ್ಟು, ನನಗೆ ಸ್ವೀಟ್ ಕೊಡು, ಸ್ವೀಟ್ ತಿನ್ನಂಗಾಗಿದೆ ನಿನ್ನ ಕೈಯಾರ ಅಂದಾಗ ದೀಪು ಸ್ವೀಟ್ ತಿನ್ನಿಸ್ತಾಳೆ. ಎಲ್ಲರಿಗೂ ಸಹ ಸ್ವೀಟ್ ತಿನ್ನಿಸ್ತಾ ಇರ್ತಾಳೆ. ಅಮ್ಮಮ್ಮನಿಗೆ ಸ್ವೀಟ್ ಕೊಡಬೇಕಾದ್ರೆ, ಪುಟ್ಟ, ದೇವರ ಆಶೀರ್ವಾದದಿಂದ ನೀನು ಪಾಸ್ ಆದಲ್ಲ, ಅದೇ ಖುಷಿ, ನಿಮ್ಮಮ್ಮನ ದೊಡ್ಡ ಕನಸು, ನೀನು ದೊಡ್ಡ ಮಟ್ಟಕ್ಕೆ ಬೆಳೆದು ಕನಸನ್ನ ನನಸು ಮಾಡಬೇಕು ನಿಮ್ಮಮ್ಮನಿಗೆ ಅಂದಾಗ, ನಾನು ಸಿದ್ದು ಫ್ರೆಂಡ್ ಥರ ಆಗ್ತೀನಿ, ದೊಡ್ಡೋಳಾಗಿ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂದಾಗ ಶಾರದಾ ಹಾಗೆ ಒಂದು ಕ್ಷಣ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಎಲ್ಲರೂ ಸಹ ಸರಿ ಆಯಿತು ಪುಟ್ಟ, ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ದೀಪು ಹೇಳ್ತಾಳೆ, ಅಮ್ಮ ಎಲ್ಲರಿಗೂ ಸ್ವೀಟ್ ಕೊಟ್ಟಾಯ್ತು, ಇನ್ನು ಮಿಕ್ಕಿದವ್ರಿಗೆ ಹೊರಗಡೆ ಕೊಟ್ಟು ಬರ್ತೀನಿ ಅಂದಾಗ, ಸರಿ ಪುಟ್ಟ ಆಯಿತು ಕೊಡು ಅಂತ ಹೇಳ್ತಾ ಇರ್ತಾರೆ. ಆವಾಗ ಪಾರಿಜಾತಗೆ ಕೊಡೋಕೆ ಹೋದಾಗ, ನನಗೆ ಶುಗರ್ ಇದೆ ಬೇಡ ಅಂತ ಹೇಳ್ತಾಳೆ. ಹಾಗಾದರೆ ತಟ್ಟೆಲಿದೆಯಲ್ಲ ಅದೇನು ಸ್ವೀಟ್ ಅಲ್ವಾ ಅಂದಾಗ ಪಾರಿಜಾತ, ಇಲ್ಲ ಅದು ಪ್ರಸಾದನ ನಾವು ತಿನ್ಬೋದು ಅಂದಾಗ, ಅಜ್ಜಿ ನೀವು ಬೇಜಾರು ಮಾಡ್ಕೊಬೇಡಿ ಆಯಿತಾ, ನಾನು ದೊಡ್ಡೋಳಾಗಿ ದೊಡ್ಡ ಡಾಕ್ಟ್ರ್ ಆದಮೇಲೆ ನಿಮ್ಮ ಶುಗರ್ ಎಲ್ಲ ನಾನು ಹುಷಾರು ಮಾಡ್ತೀನಿ ಅಂತ ಅಂದಾಗ ಪಾರಿಜಾತ ಹೇಳ್ತಾಳೆ, ಅದಕ್ಕೆ ತಾನೇ ನಮ್ಮನೇಲಿ ಇರೋದು, ನಿಮ್ಮ ಖರ್ಚೆಲ್ಲ ನೋಡ್ಕೊಳ್ಳೋಕ್ಕೆ ಅಂದಾಗ ಶಾರದಾಗೆ ತುಂಬ ಬೇಜಾರಾಗುತ್ತೆ. ಆವಾಗ ದೀಪು ಬೇಜಾರು ಮಾಡ್ಕೋತಾ ಇರ್ತಾಳೆ. ಆದರೆ ಅವಳಿಗೆ ಏನೂ ಅರ್ಥ ಆಗಿರಲ್ಲ. ಆವಾಗ ಸ್ವೀಟ್ ಕೊಟ್ಟು ಬರ್ತೀನಿ ಅಮ್ಮ ಮಿಕ್ತವ್ರಿಗೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಅತ್ತೆ ಪಟ್ಟಣಕ್ಕೆ ಅಂತ ಬರ್ತಾ ಇರ್ತಾಳೆ. ಶಾರದನ ಮಗನ ಹುಡ್ಕೋಕ್ಕೆ ಅಂತ ಬರ್ತಾ ಇರ್ತಾಳೆ. ಸಿಕ್ಕಿದವ್ರೆಲ್ಲರೂ ಸಹ ನನ್ನ ಮಗನ ನೋಡಿದ್ರ ಅಂತ, ನರಸಿಂಹನ ನೋಡಿದ್ರ ಅಂದಾಗ ಕೇಳ್ತಾ ಇರ್ತಾಳೆ. ಅಲ್ಲೊಬ್ಬ ವ್ಯಕ್ತಿ ಹೇಳ್ತಾನೆ, ನೀನೇ ಗೊತ್ತಿಲ್ಲ, ನಿನ್ನ ಮಗ ಗೊತ್ತಾ, ಹೋಗಮ್ಮ ಸುಮ್ಮನೆ ನಿನ್ನೊಂದು ಅಂತ ಬೈತಾ ಇರ್ತಾನೆ. ಅಯ್ಯೋ ನೀನು ಯಾಕಪ್ಪ ಹಿಂಗಾಡ್ತೆ, ಈ ಪಟ್ಟದವರೇ ಅಷ್ಟೇ, ಪಟ್ಟಣದವ್ರು ಏನೂ ಸಹ ಹೇಳೋಕ್ಕಲ್ಲ, ಈ ವ್ಯಾಸಿಮೆ ಅಂತ ಬೈತಾ ಇರ್ತಾಳೆ. ಹಾಗೆ ಮುಂದೆ ಬಂದು ಇನ್ನೊಬ್ರು ಕಾರ್ ಕ್ಲೀನ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ 10 ರೂಪಾಯಿ ದುಡ್ಡು ಕೊಡ್ತೀನಿ, ನನ್ನ ಮಗನ ನೋಡಿದ್ದೇನಪ್ಪ ಅಂದಾಗ, ಅಮ್ಮ ನಮಗೆ ಗೊತ್ತಿಲ್ಲ, ಅಡ್ರೆಸ್ ಇಲ್ದಲೆ ಹುಡ್ಕೋಕ್ಕಾಗಲ್ಲ ಅಂದಾಗ, ಅಲ್ಲ ನಾನೇನಾದರೂ ಬೇರೆ ಗ್ರಹಕ್ಕೆ ಬಂದಿದ್ದೀನ ಹಿಂಗಂತಾರಲ್ಲ ಈ ಪಟ್ಟಣದವರು, ಈ ಶಾರದೆ ಎಲ್ಲೋದ್ಲು, ನನ್ನ ಮಗ ಎಲ್ಲೋದ್ನು, ಇವಳು ಅಚ್ಚುಕಟ್ಟಾಗಿ ಮನೇಲಿದ್ದಿದ್ರೆ ನನಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು ಅಂತ ಬೈಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಕೈಲಿಟ್ಕೊಂಡು ಹಾಗೆ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಹೊಸ ಕಂಪ್ನಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಬರ್ತಾ ಇರ್ತಾನೆ. ಆವಾಗ ಸುಮಿತ್ರಾ ಹೇಳ್ತಾಳೆ, ನೋಡಿರಿ ಹೊಸ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ನೀವು ಬೇಗ ಊಟ ಮಾಡ್ಕೊಳ್ಳಿ ಆಯಿತಾ, ಹಾಗೆ ಇರಬೇಡಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಯಾರು ಅಡುಗೆ ಮಾಡ್ತಾ ಇರೋದು ಅಂದಾಗ, ಶಾರದಾ ಮಾಡ್ತಾ ಇರೋದು ರೀ, ಅವಳು ಬಂದಾಗಿಂದ ನಾನು ಅಡುಗೆನೇ ಮಾಡ್ತಾ ಇಲ್ಲ ಅಂದಾಗ, ಅಯ್ಯೋ ಹೌದಾ, ಹಾಗಾದರೆ ಶಾರದಾ ಕೈ ಅಡುಗೆನ ನಾನು ಮಿಸ್ ಮಾಡ್ಕೋತೀನಿ, ನನಗೆ ಔಟ್ಸೈಡ್ ತಿನ್ನೋಕ್ಕೆ ಇಷ್ಟ ಇಲ್ಲ, ನಿನಗಿಂತ ಚೆನ್ನಾಗಿ ಮಾಡ್ತಾಳೆ ಅಂತ ರೇಗಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲ ಮತ್ತು ವಿಮಲ ಗಂಡ ಮುರಳಿ ಬಂದುಬಿಟ್ಟು, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ, ಅಣ್ಣ ಯಾವಾಗಲೂ ಸಹ
ಹೋಟೆಲ್ಗೆ ಹೋದಾಗ ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿ ಸುಮಿತ್ರ ಕೈ ರುಚಿ ಮುಂದೆ ಇದು ಯಾವುದೂ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದಾಗ ಸುಮಿತ್ರಾಗೆ ಖುಷಿಯಾಗಿ ಹಾಗೆ ನಾಚಿಕೆ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೇಲಿಂದ ಜ್ಯೋತಿಕಾ ಬರ್ತಾ ಇರ್ತಾಳೆ. ಬಂದಾಗ ದಶರಥ ಹೇಳ್ತಾನೆ, ಮಗಳೇ ಬಾ, ಬಂದ ಮೇಲೆ ನೋಡು ಇದು ನಂದು ಹೊಸ ಪ್ರಾಜೆಕ್ಟು, ನಾನು ತುಂಬ ಕಷ್ಟಪಟ್ಟು ಕಟ್ಟಿರೋ ಪ್ರಾಜೆಕ್ಟು, ಇನ್ನು ಮುಂದೆ ನೀನೇ ನೋಡ್ಕೋಬೇಕು, ಈ ಇನಾಗ್ರೇಷನ್ನ ನೀನೇ ಮಾಡಬೇಕು ಅಂತ ಹೇಳಿದಾಗ ಅವಳಿಗೆ ಒಂದು ಕ್ಷಣ ಶಾಕ್ ಆಗಿ ಹಾಗೆ ನೋಡ್ತಾ ಇರ್ತಾಳೆ. ಈ ಕಡೆ ಪಾಲಾಕ್ಷ, ನೀನು ದಶರಥ ಮಗಳ ಅಲ್ಲ ಅಂತ ಅಂದಿದ್ದೆಲ್ಲ ಸಹ ನೆನಪಾಗ್ತಾ ಇರುತ್ತೆ. ಅದನ್ನು ನೆನಪಿಸ್ಕೋತಾ ಇರ್ತಾಳೆ. ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ನೋಡು ಪಪ್ಪ, ನನಗೆ ಇದನ್ನೆಲ್ಲ ಬೇಡ ಆಯಿತಾ, ಇಷ್ಟು ದೊಡ್ಡ ಜವಾಬ್ದಾರಿನ ನನ್ನ ತಲೆಗೆ ಕಟ್ಟಬೇಡಿ, ನನಗೆ ಇವಾಗ ಅದನ್ನೆಲ್ಲ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಬೇಕಾದ್ರೆ ಅವರ ತಾತ ಶಿವನಾರಾಯಣ ಬಂದುಬಿಟ್ಟು, ಯಾಕೆ ಮಗಳೇ ಈಗ ಅಂತೀಯ, ನಾನು ಇಷ್ಟು ಜವಾಬ್ದಾರಿ ಎಲ್ಲ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಸಪೋಸ್ ನಿನಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾವೆಲ್ಲರೂ ಸಹ ಇದೀವಲ್ವಾ, ಹೆಲ್ಪ್ ಮಾಡ್ತೀವಿ ಅಂತ ಅಂದಾಗ ಪಾರಿಜಾತನೂ ಸಹ ಗೋಲ್ಡಿ ಒಪ್ಕೋ, ಇನ್ನು ಮುಂದೆ ಇದನ್ನೆಲ್ಲ ನೀನೇ ನೋಡ್ಕೋಬೇಕು ಮಗಳೇ ಒಪ್ಕೊ ಅಂದಾಗ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಗೋಲ್ಡಿ ಅಮ್ಮಮ್ಮ, ನನಗೆ ಹಿಂಸೆ ಮಾಡಬೇಡಿ ಆಯಿತಾ, ನನಗೆ ಫೋರ್ಸ್ ಮಾಡಬೇಡಿ, ಇನ್ನೂ ಸ್ವಲ್ಪ ಟೈಮ್ ಕೊಡಿ ಆಮೇಲೆ ನೋಡೋಣ ಅಂತ ಅಂದಾಗ ಸುಮಿತ್ರನೂ ಸಹ ಹೇಳ್ತಾ ಇರ್ತಾಳೆ, ಪ್ಲೀಸ್ ಮಗಳೇ ಒಪ್ಕೊ ಅಂತ ಅಂದಾಗ, ಇದು ದೊಡ್ಡ ಜವಾಬ್ದಾರಿ ಅಮ್ಮ, ಅಷ್ಟೇ ದೊಡ್ಡ ತಲೆನೋವು ಇರುತ್ತೆ, ಪ್ಲೀಸ್ ನನ್ನ ಪಾಡಿಗೆ ಬಿಡಿ, ನನಗೆ ಡ್ಯೂಟಿಗೆ ಟೈಮ್ ಆಯಿತು, ಇವಾಗ ಆಫೀಸಿಗೆ ಬೇರೆ ಹೋಗಬೇಕು, ಲೆಟ್ ಮಿ ಸಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಮನೆಯವರೆಲ್ಲರೂ ಸಹ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾರೆ. ಇನ್ನೊಂದು ಕಡೆ ದೀಪು ಫ್ರೆಂಡಿಗೆ ಸ್ವೀಟ್ ಕೊಡೋಕ್ಕೆ ಅಂತ ಬರ್ತಾಳೆ. ಬಂದಾಗ ಅಲ್ಲಿ ಬಲೂನ್ ನೋಡಿಬಿಟ್ಟು ತುಂಬ ಖುಷಿಯಾಗಿ ಕುಣಿತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಬಂದುಬಿಟ್ಟು ಕಂಗ್ರಾಟ್ಸ್ ಮಗಳೇ ಅಂತ ಹೇಳಿದಾಗ, ಏನು ಫ್ರೆಂಡ್ ಹಂಗೆ ಅಂತ ಅಂದರೆ ಪರೀಕ್ಷೆಯಲ್ಲಿ ಪಾಸಾಗಿದೆಯಲ್ಲ ಅದಕ್ಕೆ ನಿನಗೆ ಧನ್ಯವಾದಗಳು ಅಂತ ಹೇಳ್ತಾ ಇರ್ತಾನೆ. ನಾನು ಪರೀಕ್ಷೆಯಲ್ಲಿ ಪಾಸಾಗಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಫ್ರೆಂಡ್ ಅಂತ ಅಂದರೆ, ನಾನು ಯಾರು ಫ್ರೆಂಡ್ ಹೇಳು ನೋಡೋಣ, ಅದಕ್ಕೆ ನನಗೆ ಎಲ್ಲ ವಿಷಯ ಗೊತ್ತಾಯಿತು, ನೀನು ಪಾಸಾಗಿದೆಯಾ ಅಂತ ನನಗೆ ಮುಂಚೆನೇ ಗೊತ್ತಿತ್ತು, ಅದಕ್ಕೋಸ್ಕರ ನಿನಗೆ ಕಂಗ್ರಾಟ್ಸ್ ಹೇಳಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಈ ಬಲೂನ್ ನನಗೆ ಅಂದಾಗ, ನಿನಗೆ ಪುಟ್ಟ ತಗೋ ಅಂತ ಗಿಫ್ಟ್ ಕೊಡ್ತಾ ಇರ್ತಾನೆ. ಆಮೇಲೆ ಸರಿ ಆಯಿತು ಅಂತ ಇರ್ತಾಳೆ. ಇದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ಗಿಫ್ಟ್ ಇದೆ ಅಂತ ಹೋಗ್ಬಿಟ್ಟು ಪಾಪುಗೆ ಇಷ್ಟ ಅಂತ ಸ್ಟೆಥೋಸ್ಕೋಪು ಮತ್ತು ಸ್ವೀಟ್ಸ್ ಎಲ್ಲ ತೊಗೊಂಡು ಕೊಡೋಕ್ಕೆ ಅಂತ ಬರ್ತಾನೆ. ಇದೆಲ್ಲ ನನಗೆ ಕೊಡ್ತೀಯ ಫ್ರೆಂಡ್ಸ್, ಇಷ್ಟು ನನಗೆ ಅಂದಾಗ, ಇಷ್ಟೆಲ್ಲ ಚಾಕ್ಲೇಟ್ಸು ನಿನಗೆ ಆಯಿತಾ, ಆದರೆ ನೀನು ಒಟ್ಟಿಗೆ ತಿನ್ನಬಾರ್ದು, ಅಲ್ಲಿ ಉಳ್ಕಲ್ಲಾಗುತ್ತೆ, ಒಂದೊಂದೇ ತಿನ್ನಬೇಕು ಆಯಿತಾ, ತಗೋಪುಟ ಅಂತ ಕೊಡ್ತಾನೆ. ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಪಾಪು ಸಿದ್ಧಾರ್ಥ್ಗೆ ಒಂದು ಮುತ್ತು ಕೊಟ್ಬಿಟ್ಟು ಎಲ್ಲನೂ ತಗೊಂಡು ಸಾಂಗ್ ಆಡ್ಕೊಂಡು ಈಚೆ ಕಡೆ ಬರ್ತಾ ಇರ್ತಾಳೆ. ಅವಾಗ ಅದನ್ನು ಶಾರದಾ ನೋಡಿಬಿಟ್ಟು ದೀಪು ನಿಂತ್ಕೊ ಅಂತ ಕರೀತಾಳೆ. ಹೇಳಿ ಅಂತ ಅಂದಾಗ, ಹೇಳಿ ಅಮ್ಮ ಏನಾಯಿತು ಅಂತ ಅಂದಾಗ, ಇದನ್ನೆಲ್ಲ ಯಾರು ಕೊಟ್ಟಿದ್ದು ಅಂದಾಗ, ನನ್ನ ಫ್ರೆಂಡು ನನ್ನ ಪರೀಕ್ಷೆಯಲ್ಲಿ ಪಾಸಾಗಿದ್ನಲ್ಲ ಅದಕ್ಕೆ ಇದನ್ನೆಲ್ಲ ಕೊಟ್ಟರು ಅಂತ ಅಂದಾಗ, ನಾನು ಹೇಳಿದ್ದೆ ತಾನೇ ಯಾರ ಹತ್ರನೂ ನೀನು ಇಸ್ಕೋಬಾರ್ದು ಅಂತಂದಾಗ, ಯಾಕೆ ಇಸ್ಕೊಂಡೆ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಬಂದು ಹೇಳ್ತಾನೆ, ಯಾಕೆ ಬೈತಾ ಇದ್ದೀರಾ ಶಾರದಾ ಅವರೇ, ಪರೀಕ್ಷೆಯಲ್ಲಿ ಪಾಸಾಗಿರೋದು ನನಗೂ ಖುಷಿ ವಿಚಾರ, ಅದಕ್ಕೆ ನಾನು ಕೊಟ್ಟೆ ಅಂತ ಅಂದಾಗ, ನೋಡಿ ಇದನ್ನೆಲ್ಲ ಕೊಟ್ಟು ನೀವು ಅವಳಿಗೆ ಹತ್ರ ಆಗೋಕ್ಕೆ ನೋಡಬೇಡಿ, ನಿಮಗೆ ಖುಷಿ ಆಯಿತಾ ಅದನ್ನು ಖುಷಿಯಾಗಿ ಇಟ್ಕೊಳ್ಳಿ, ಈ ಥರ ಎಲ್ಲ ಕೊಡಬೇಡಿ, ನನ್ನ ಮಗಳಿಗೆ ಏನು ಬೇಕೋ ಅದೆಲ್ಲ ಕೊಡಿಸೋ ಯೋಗ್ಯತೆ ನನಗಿದೆ, ನಾನು ಕೊಡಿಸ್ತೀನಿ, ನಮ್ಮಿಬ್ಬರು ವಿಚಾರಕ್ಕೆ ನೀವು ತಲೆ ಹಾಕಬೇಡಿ ಅಂತ ಬೈದ್ಬಿಟ್ಟು ದೀಪು ಅದನ್ನೆಲ್ಲ ವಾಪಸ್ ಕೊಡು ಅವರಿಗೆ ಅಂದ್ಬಿಟ್ಟು ಎಲ್ಲನೂ ಸಹ ವಾಪಸ್ ಕೊಡ್ತಾಳೆ. ಈ ಕಡೆ ಸಿದ್ಧಾರ್ಥ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ದೀಪನು ಸಹ ಮುನಿಸ್ಕೊಂಡು ಓಡೋಗ್ತಾಳೆ. ಇನ್ನೊಂದು ಕಡೆ ಊಟಕ್ಕೆ ಟೈಮ್ ಆಗಿರುತ್ತೆ. ಶಾರದಾ, ದೀಪು ಪುಟ್ಟ ಬಾ ಊಟ ಮಾಡು ಅಂತ ಊಟ ಹಾಕ್ಕೊಂಡು ಬರ್ತಾ ಇರ್ತಾಳೆ. ನನಗೆ ಹಸಿವಿಲ್ಲ ಬೇಡ ಅಮ್ಮ ಅಂತ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಆವಾಗ ಶಾರದಾ ಹೇಳ್ತಾಳೆ, ಏನು ನನ್ನ ಮಗಳು ಮೂಗು ಇಷ್ಟುದ್ದ ಬಂದಿದೆಯಲ್ಲ, ಒಳ್ಳೆ ಸಂತೆಪೇಟೆಗೆ ಹೋಗಬೇಕು ಅಷ್ಟುದ್ದ ಮೂಗು ಬಂದಿದೆಯಲ್ಲ, ಇವಾಗ ಸ್ವಲ್ಪ ಕತ್ರಿ ತಗೊಂಡು ಅದನ್ನು ಕಟ್ ಮಾಡಬೇಕು, ಇಲ್ಲ ಅಂತ ಅಂದರೆ ಅದಕ್ಕೆ ಸೂಜಿ ತಗೊಂಡು ಚುಚ್ಚಬೇಕು, ಹಾಗೆ ಹೀಗೆ ಅಂತ ಹೇಳ್ತಿರ್ಬೇಕಾದ್ರೆ ಮೂಗು ಮುಟ್ಕೊಂಡು ಕೋಪ ಮಾಡ್ಕೋತಾ ಇರ್ತಾಳೆ. ಪ್ಲೀಸ್ ಪುಟ್ಟ ಏನಾಯಿತು ಹೇಳು ಪುಟ್ಟ ಅಂತ ಅಂದಾಗ, ನೀವು ಮಾಡಿದ್ದು ಸರಿನಾ, ನೀವೇನು ಮಾಡಿದ್ರಿ ಅಂದಾಗ, ಫ್ರೆಂಡ್ಗೆ ಈ ಥರ ಮಾಡಿದ್ರಲ್ಲ ಅಂತ ಅಂದಾಗ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕ್ಷಣ ಸಾರಿ ಪುಟ್ಟ ಅಂತ ಅಂದಾಗ, ಏನು ಸಾರಿ ಅಮ್ಮ, ನೀವೇ ಹೇಳಿದ್ರಿ ತಾನೇ ನಮ್ಗೆ ಯಾರಾದರೂ ಉಪಕಾರ ಮಾಡಿದರೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದಾಗ, ಹೌದು ನಾನೇ ಹೇಳಿದ್ದೆ, ಹಾಗಾದರೆ ನಿಮ್ಮ ಫ್ರೆಂಡ್ ಏನು ಹೆಲ್ಪ್ ಮಾಡಿದ್ರು ಅಂದಾಗ, ನನಗೆ ಇಂಗ್ಲೀಷು ಮತ್ತು ಗಣಿತ ಎಲ್ಲವ ಹೇಳ್ಕೊಟ್ಟಿದ್ದು ಅವರೇ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿದ್ದೆ ಅಂತ ಅಂದಾಗ ದೀಪು ಹೇಳಿದಾಗ ಶಾರದಾಗೆ ಆಶ್ಚರ್ಯ ಆಗುತ್ತೆ. ಹೌದಾ ಪುಟ್ಟ, ಸಾರಿ ನನಗೆ ಗೊತ್ತಿರಲಿಲ್ಲ, ಒಂದು ಕೆಲಸ ಮಾಡು, ನೀನು ಹೋಗಿ ನೀನು ಅವ್ರು ಕೊಟ್ಟಿದ್ದ ಗಿಫ್ಟನ್ನು ತಗೋ ಅಂದಾಗ, ಹೌದಾ ಹಾಗಾದರೆ ತುಂಬ ಖುಷಿ ಆಗ್ತಿದೆ, ನಾನು ಹೋಗಿ ತೊಗೊಬಿಟ್ಟು ಬರ್ತೀನಿ ಅಂದಾಗ, ಆಮೇಲೆ ಹೋಗಿವಂತೆ ಬಿಡು ಅಂತ ಹೇಳ್ತಾರೆ. ಹಾಗಾದರೆ ಫ್ರೆಂಡ್ ಮೇಲಿನ ಕೋಪ ಹೋಯ್ತಾ ಅಮ್ಮ ಅಂದಾಗ, ಅವಳು ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿದ್ದನ್ನೆಲ್ಲ ನೆನಪಿಸ್ಕೋತಾಳೆ. ಹಾಗೆ ದೀಪುನ ಕೃತಜ್ಞತಾ ಉಸಿರು ಕೊಟ್ಟು ಕಾಪಾಡಿದ್ದನ್ನು ಸಹ ನೆನೆಸ್ಕೊಂಡು ಹಾಗೆ ಕೂತ್ಕೋತಾಳೆ. ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ನಾನು ಊಟ ಮಾಡ್ತೀನಿ ಆಯಿತಾ ಅಂದಾಗ, ನೀವೇ ಊಟ ಮಾಡಿಸಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಜೊತೆಗೆ ಮುತ್ಕೊಡಿ ಅಮ್ಮ ಅಂದಾಗ ಖುಷಿಯಿಂದ ಮುತ್ಕೊಟ್ಕೊಂಡು ದೀಪುಗೆ ಊಟ ಮಾಡಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.